ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನ ಪೇಪರ್ ಅವಲಕ್ಕಿ ಅಥವಾ ಲೈಲನ್ ಅವಲಕ್ಕಿ ಮಾಡಲು ಏನೆಲ್ಲ ಸಾಮಗ್ರಿಗಳು ಬೇಕಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಒಣ ಕೊಬ್ಬರಿ ಸ್ವಲ್ಪ, ಮತ್ತು ಗೋಡಂಬಿ, ಬಾದಾಮನ್ನ ಈ ಥರ ಬಿಡಿಸ್ಕೊಂಡು ಇಟ್ಕೋಬೇಕು, ಮತ್ತು ಕರಿಬೇವು, ಆಮೇಲೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಒಣಮೆಣಸಿನ್ಕಾಯಿ, ಸ್ವಲ್ಪ ಜಜ್ಜಿಟ್ಟಿರೋ ಬೆಳ್ಳುಳ್ಳಿ, ಮತ್ತು ಹಿಂಗು, ಸ್ವಲ್ಪ ಬಡೆ ಸೊಂಪು ಅಂತಾರೆ, ಸೊಂಪು ಇಲ್ಲ ಬಡೆ ಸೊಪ್ಪು, ಜೀರಿಗೆ, ಶೇಂಗಾ, ಅರಿಶಿನ, ಮತ್ತು ಪುಟಾಣಿ, ಹುರ್ಗಡ್ಲೆ ಅಂತಲ್ಲ ಹುರ್ಗಡ್ಲೆ ಬೀಜ, ಸ್ವಲ್ಪ ಉಪ್ಪು. ಈ ಅವಲಕ್ಕಿ ಜೊತೆಗೆ ನಾನು ಇವತ್ತು ಚುಣ್ಮರಿ ಅಥವಾ ಮಂಡಕ್ಕಿ ಅಂತಾರಲ್ಲ, ಅದನ್ನು ಕೂಡ ಇದೇ ಮಸಾಲೆಯಲ್ಲಿ ಹಚ್ಚೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಇದಕ್ಕೆ ನಮಗೆ ಬೇಕಾಗುವಷ್ಟು ಎಣ್ಣೆ ಹಾಕ್ಕೊಂಡು, ಈ ಚುಣ್ಮರಿಗೆ ಮತ್ತು ಲೈಲನ್ ಅವಲಕ್ಕಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು, ಇವಾಗ ಶೇಂಗಾನ ಹಾಕಿ ಸ್ವಲ್ಪ ಕರ್ಕೊಂಡು, ಕರ್ದಿರೋ ಶೇಂಗಾನ ಅವಲಕ್ಕಿಗೆ ಸ್ವಲ್ಪ, ಇನ್ನು ಮಂಡಕ್ಕಿಗೆ ಸ್ವಲ್ಪ, ಹುರ್ಗಡ್ಲೆಯನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಇವನು ಕೂಡ ಹೀಗೆ ಹಾಕ್ಕೊಳ್ಬೇಕು. ಮತ್ತು ಅದಕ್ಕೆ ಕರಿಬೇವು, ನೆಕ್ಸ್ಟ್ ಒಣ ಕೊಬ್ಬರಿ, ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಇವಾಗಲೇ ಕರ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಇದನ್ನು ಇವುಗಳಿಗೆ ಹಾಕಬೇಕು. ಈ ಕಾದಿರುವ ಎಣ್ಣೆಗೆ ಹಸಿಮೆಣಸಿನ್ಕಾಯಿ, ಹಾಗೂ ಒಣ ಕೆಂಪು ಮೆಣಸಿನ್ಕಾಯಿ ಸ್ವಲ್ಪ ಹಾಕಿ ಹಸೆ ವಾಸನೆ ಹೋಗುವವರೆಗೂ ಅಥವಾ ಸ್ವಲ್ಪ ಡ್ರೈ ಆಗುವವರೆಗೂ ಹುರ್ಕೋಬೇಕು. ಹಸಿಮೆಣಸಿನ್ಕಾಯಿ ಎಲ್ಲ ಡ್ರೈ ಆಗುವವರೆಗೂ ಹುರ್ಕೋಬೇಕು. ಇದು ಡ್ರೈ ಆಗೋದ್ರಿಂದ ಜಾಸ್ತಿ ದಿನ ಇಟ್ಕೋಬೋದು, ನಾವೆಲ್ಲ ತಿನ್ನೋಕ್ಕೆ ಒಂದು 15ರಿಂದ 20 ದಿನ ಇಟ್ಕೋಬೋದು. ಈಗ ಇದು ಸರಿಯಾಗಿ ಹುರಿದಿದೆ. ಇದಕ್ಕೆ 1 ಸ್ಪೂನ್ ಜೀರಿಗೆ ಮತ್ತು 1 ಸ್ಪೂನ್ ಸೊಂಪು ಹಾಕಿ ಸ್ವಲ್ಪ ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿ ಹಾಕಬೇಕು. ಇದನ್ನ ಚೆನ್ನಾಗಿ ಕಲಿಸ್ಬೇಕು. ಈ ಒಗ್ಗರಣೆಯಲ್ಲೇ ಸ್ವಲ್ಪ ಹಿಂಗೆ ಹಾಕಬೇಕು. ಹಾಕಿ ಸ್ವಲ್ಪ ಬಾಡಿಸಿ ಈ ಒಗ್ಗರಣೆ ತಣ್ಣಗಾಗಲು ಇಡಬೇಕು. ಇದು ತಣ್ಣಗಾದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಈ ಅವಲಕ್ಕಿ ಹಾಗೂ ಚುಣ್ಮರಿ ಇದೆಯಲ್ಲ ಇದರೊಳಗೆ ಕಲಸಿ ಮಸಾಲ ರೆಡಿ ಮಾಡಬೇಕು. ಕಲಸಿ ಇವುಗಳನ್ನು ರೆಡಿ ಮಾಡಬೇಕು. ಈ ಒಗ್ಗರಣೆಯನ್ನು ಸ್ವಲ್ಪ ಅವಲಕ್ಕಿಯಲ್ಲಿ ಹಾಗೂ ಸ್ವಲ್ಪ ಚುಣ್ಮರಿಯಲ್ಲಿ ಹಾಕಿ ಚೆನ್ನಾಗಿ ಕಲಸಿ ರೆಡಿ ಮಾಡ್ಕೊಳ್ಬೇಕು. ಉಪ್ಪನ್ನು ಈ ಒಗ್ಗರಣೆಯಲ್ಲೂ ಹಾಕೋಬೋದು, ಇಲ್ಲಾಂದರೆ ಸೈಡಿಗಲ್ಲಿ ಚುಣ್ಮರಿ ಇಲ್ಲ ಅವಲಕ್ಕಿ ಮೇಲೂ ಹಾಕೋಬೋದು. ನಾನು ಇದರೊಳಗೆ ಹಾಕ್ತೀನಿ. ಸ್ವಲ್ಪ ಒಗ್ಗರಣೆ ತಣ್ಣಗಾಗುವವರೆಗೂ ಕಾಯ್ದು ನಂತರ ಉಪ್ಪನ್ನು ಹಾಕಿ ಕಲಿಸ್ಬೇಕು. ಚುಣ್ಮರಿಯಲ್ಲಿ ಹಾಕಿ ಚುಣ್ಮರಿನ ಈ ರೀತಿ ಕಲಿಸ್ಬೋದು. ಚುಣ್ಮರಿನೂ ಎಷ್ಟು ಯಾವ ರೀತಿ ಮಾಡ್ತೀರಾ ಆ ರೀತಿ ವೆರೈಟಿಯಲ್ಲಿ ಚುಣ್ಮರಿ ರೆಡಿ ಆಗ್ತಾವೆ. ಇದು ಒಂಥರ ಮಸಾಲೆ ಒಳಗೆ ನಾನು ರೆಡಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇನ್ನು ಈ ಪೇಪರ್ ಅವಲಕ್ಕಿಗೆ ಹಾಗೂ ಈ ಚುಣ್ಮರಿಗೆ
ಇದು ಉಪ್ಪು, ಕರೆ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆಯನ್ನು ಮಿಕ್ಸರ್ಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡು ಇದನ್ನು ಸ್ವಲ್ಪ ಉದುರಿಸಿ ಕಲಸಿಟ್ರೆ ಇದು ಒಂಥರ ಕಟ್ಟ ಮಿಟ್ಟ ಟೇಸ್ಟ್ನ ಕೊಡ್ತೈತಿ. ನಿಮಗೇನಾದರೂ ಬೇಡ ಅನಿಸಿದ್ರೆ ಸ್ಕಿಪ್ ಮಾಡ್ಬೋದು. ಇದು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಚುಣ್ಮರಿಗೂ ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೂ ನಡೀತದೆ. ಅದಕ್ಕೇನು ಹಾಕಲೇಬೇಕು ಅಂತೇನಿಲ್ಲ. ಕಲಸಿ ಇದೆಲ್ಲ ಆರಿದ ಮೇಲೆ ಒಂದು ಡಬ್ಬಗೆ ಹಾಕಿ ತೆಗೆದಿಟ್ಬಿಡ್ಬೋದು. ಇದನ್ನು 15ರಿಂದ 20 ದಿನದವರೆಗೂ ತಿನ್ಬೋದು. ಚುಣ್ಮರಿ ಹಾಗೂ ಪೆಪ್ಪರ್ ಅವಲಕ್ಕಿ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಪ್ ತಿನ್ನಲು ರೆಡಿ.